ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಅನ್ಅಕಾಡೆಮಿ ವೇದಿಕೆಗೆ ಸ್ವಾಗತ. ಕ್ರ್ಯಾಕ್ ಕರ್ನಾಟಕ PSC ವಿತ್ ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅನ್ಅಕಾಡೆಮಿ ಅನ್ನುವಂಥದ್ದು ಭಾರತದಲ್ಲಿನೇ ಅತಿ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾಗಿದೆ. ಸೊ ನೋಡಿ, ನೀವು ಎಲ್ಲಾ ಕರ್ನಾಟಕ ಎಕ್ಸಾಮ್ಸ್ಗಳನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ. ನನ್ನ ಪರಿಚಯ ನೋಡೋದಾದ್ರೆ, ನನ್ನ ಹೆಸರು ಲಿಖಿತ SG, ನನ್ನ ಗ್ರಾಜುಯೇಷನ್ BSc PCM. ಸೊ ನಾನು ಸುಮಾರು 2 ವರ್ಷದಿಂದ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇದ್ದೀನಿ. ಸೊ ನಾನು ನಿಮಗೆ KAS, FDA, SDA, PSI, PC, ಗ್ರೂಪ್ C ಮತ್ತೆ ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಸಹಾಯವನ್ನ ಮಾಡ್ತೀನಿ. ಇನ್ನು ನನ್ನ ಸ್ಪೆಷಲೈಸೇಷನ್ ನೋಡೋದಾದ್ರೆ, ಇತಿಹಾಸ, ಭೂಗೋಳಶಾಸ್ತ್ರ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅನ್ನುವಂಥದ್ದು ನನ್ನ ಸ್ಪೆಷಲೈಸೇಷನ್ ಆಗಿದೆ. ನೋಡಿ, ನೀವು ಅನ್ಅಕಾಡೆಮಿಗೆ ಜಾಯ್ನ್ ಆಗೋದ್ರಿಂದ ನಿಮ್ಗೆ ಏನೆಲ್ಲ ಉಪಯೋಗಗಳಿದೆ ಅಂತಂದ್ರೆ, ಶೆಡ್ಯೂಲ್ ದಟ್ ವರ್ಕ್ಸ್ ಫಾರ್ ಯು, ಮತ್ತೆ ಯಾವುದೇ ತರ ಲ್ಯಾಂಗ್ವೇಜ್ ಬೇರಿಯರ್ ಅನ್ನುವಂಥದ್ದು ಇರೋದಿಲ್ಲ. ಸೊ ನಿಮ್ಗೆ ಯಾವ ಭಾಷೆಯಲ್ಲೂ ಬೇಕೋ ಆ ಭಾಷೆಯಲ್ಲಿ ನೀವು ತರಗತಿಗಳ ಅನ್ನುವಂಥದ್ದನ್ನ ಕೇಳ್ಬೋದು. ಸೊ ನೀವು ನಿಮ್ಮ ಎಜುಕೇಟರ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು. ಸೊ ನಿಮ್ಗೆ ಏನಾರ ಡೌಟ್ಸ್ ಇರುತ್ತಲ್ಲ, ಡೌಟ್ಸ್ ಇದ್ದಾಗ ನಿಮ್ಮ ಎಜುಕೇಟರ್ಸ್ ಹತ್ರ ಡೌಟ್ಸ್ ಗಳನ್ನ ಕೇಳ್ಬೋದು. ಮತ್ತೆ ಅನ್ಅಕಾಡೆಮಿ ವೇದಿಕೆಗೆ ಜಾಯ್ನ್ ಆಗೋದ್ರಿಂದ ನಿಮ್ಗೆ ಪೋಲಿಂಗ್ ಅನ್ನುವಂಥದ್ದು ಇರುತ್ತೆ. ಸೊ ಅದ್ರ ಜೊತೆ ಲೈವ್ ಟೆಸ್ಟ್ ಮತ್ತೆ ಕ್ವಿಜ್ ಅನ್ನುವಂಥದ್ದು ಇರುತ್ತೆ. ಸೊ ನೋಡಿ, ಹೊಸದಾದಂತಹ ಬ್ಯಾಚ್ ಕೋರ್ಸ್ಗಳು ಅನ್ನುವಂಥದ್ದು ಅನ್ಅಕಾಡೆಮಿಯಲ್ಲಿ ಶುರುವಾಗಿದೆ. ಸೊ ವಿಜಯ್ ಅನ್ನುವಂತಹ ಬ್ಯಾಚ್ ಕೋರ್ಸ್ ಇದೆಯಲ್ಲ, ಸೊ ಇದು ಬಂದ್ಬಿಟ್ಟು FDA ಅವರಿಗಾಗಿದೆ. ಸೊ ಇದು ಬಂದ್ಬಿಟ್ಟು ಫೆಬ್ರವರಿ 2ನೇ ತಾರೀಕು ಶುರುವಾಗಿದೆ. ಸೊ ಇನ್ನೊಂದು ಬಂದ್ಬಿಟ್ಟು ಮಿಷನ್ KS ಅನ್ನುವಂಥದ್ದು, ಸೊ ಇದು ಬಂದ್ಬಿಟ್ಟು ಫೆಬ್ರವರಿ 3ನೇ ತಾರೀಕು ಶುರುವಾಗಿದೆ. ಇನ್ನೊಂದು ಬಂದ್ಬಿಟ್ಟು ಮಿಷನ್ KS ಅನ್ನುವಂಥದ್ದು, ಇದು ಇಂಗ್ಲಿಷ್ ಮೀಡಿಯಂ ಅವರಿಗೆ. ಸೊ ಇದಾದ್ರೆ ಕನ್ನಡ ಮೀಡಿಯಂ ಅವರಿಗೆ. ಇವೆರಡು ಮಿಷನ್ KS ಅನ್ನುವಂಥದ್ದು ಏನಿದೆಯಲ್ಲ, ಇದು 1 ವರ್ಷದ ಬ್ಯಾಚ್ ಕೋರ್ಸ್ ಆಗಿದೆ. ಸೊ ಕಂಪ್ಲೀಟ್ ಆಗಿ ನಿಮ್ಗೆ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡನ್ನೂ ಹೇಳ್ಕೊಡ್ತಾರೆ, ಆಯ್ತಾ. ಸೊ ಇದು ಬಂದ್ಬಿಟ್ಟು 4 ಫೆಬ್ರವರಿಯಿಂದ ಇದು ಶುರು ಆಗ್ತಾ ಇದೆ. ಸೊ ಈ ಬ್ಯಾಚ್ ಕೋರ್ಸ್ಗಳನ್ನ ನೀವೇನಾದ್ರೂ ಜಾಯ್ನ್ ಆಗಬೇಕು ಅಂತ ಇದ್ರೆ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದನ್ನ ತಗೊಳ್ಳಿ. ಸೊ ನೀವು ಕೇಳ್ಬೋದು, ಮ್ಯಾಮ್ ಈ ಬ್ಯಾಚ್ ಕೋರ್ಸ್ಗಳು ಸಬ್ಸ್ಕ್ರಿಪ್ಷನ್ ಯಾವ ತರ ತಗೋಬಹುದು, ಆದ್ರೆ ಯಾಕೆ ಈ ಬ್ಯಾಚ್ ಕೋರ್ಸ್ಗಳಿಗೆ ಸಬ್ಸ್ಕ್ರಿಪ್ಷನ್ ತಗೋಬೇಕು, ಸಮಥಿಂಗ್ ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಆಕ್ಚುಲಿ ಏನ್ ಗೊತ್ತಾ, ನೀವು ಮಿಷನ್ KS ಆಗ್ಬಹುದು, ವಿಜಯ್ ಆಗ್ಬಹುದು, ಡೈಲಿ 2 ಬ್ಯಾಚ್ ಕೋರ್ಸ್ಗಳನ್ನು ಅಟೆಂಡ್ ಮಾಡ್ಬೋದು. ಉದಾಹರಣೆ ಕೊಡ್ತಾ ಇದೀನಿ ಅಷ್ಟೇ. ಸೊ ನಿಮ್ಗೆ ಬೇಕಾದ್ರೆ 2 ಬ್ಯಾಚ್ ಕೋರ್ಸ್ಗಳನ್ನ ಅಟೆಂಡ್ ಮಾಡಿ ಅಥವಾ 4 ಬ್ಯಾಚ್ ಕೋರ್ಸ್ಗಳನ್ನ ಅಟೆಂಡ್ ಮಾಡಿ. ಸೊ ನಿಮ್ಮ ಕೆಪಾಸಿಟಿ, ಬಿಕಾಸ್ ಏನು ಅಂತಂದಾಗ 1 ವರ್ಷಕ್ಕೆ ಸಬ್ಸ್ಕ್ರಿಪ್ಷನ್ ತಗೊಂಡಾಗ ಸೊ 1 ವರ್ಷದಲ್ಲಿ ಆಗುವಂತಹ ಎಲ್ಲಾ ಬ್ಯಾಚ್ ಕೋರ್ಸ್ಗಳನ್ನ ನೀವು ಆರಾಮಾಗಿ ಅಟೆಂಡ್ ಮಾಡ್ಬೋದು. KS ಆದ್ರೂ ಅಟೆಂಡ್ ಮಾಡ್ಕೊಳ್ಳಿ, ವಿಜಯ್ ಆದ್ರೂ ಅಟೆಂಡ್ ಮಾಡ್ಕೊಳ್ಳಿ, PSI ಇದು ಬ್ಯಾಚ್ ಕೋರ್ಸ್ ಹೊಂದಿರುತ್ತೆ. ಸೊ PSI ಬ್ಯಾಚ್ ಕೋರ್ಸ್ ಆದ್ರೂ ಅಟೆಂಡ್ ಮಾಡ್ಕೊಳ್ಳಿ. ಸೊ ಯಾವ ಬ್ಯಾಚ್ ಕೋರ್ಸ್ ಬೇಕಾದ್ರೆ ಆ ಬ್ಯಾಚ್ ಕೋರ್ಸ್ ಅನ್ನುವಂಥದ್ದು, ಸೊ 1 ವರ್ಷದ ಬ್ಯಾಚ್ ಕೋರ್ಸ್ ಅನ್ನ ನೀವು ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದನ್ನ ತಗೊಂಡಾಗ ಅಟೆಂಡ್ ಮಾಡ್ಬೋದು. ಓಕೆನಾ. ಸೊ ನೋಡಿ, ಇನ್ನು ಅದ್ರ ಜೊತೆಗೆ ಟೆಸ್ಟ್ ಸೀರೀಸ್ ಅನ್ನುವಂಥದ್ದು ಇರುತ್ತೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಫ್ರೀ ಮಾಕ್ ಚಾಂಪಿಯನ್ಶಿಪ್ ಅನ್ನುವಂಥದ್ದು ಇದೆ. ಸೊ ಈ ಟೆಸ್ಟ್ ಸೀರೀಸ್ ಮತ್ತೆ ಫ್ರೀ ಮಾಕ್ ಚಾಂಪಿಯನ್ಶಿಪ್ ಏನಿದೆಯಲ್ಲ, ಸೊ ಇವೆರಡೂ ಕೂಡ ಫ್ರೀ. ಸೊ ಇದು ಟೆಸ್ಟ್ ಸೀರೀಸ್ ಅನ್ನುವಂಥದ್ದು ಫೆಬ್ರವರಿ 7, 14, 21, 28ನೇ ತಾರೀಕು ಇರುತ್ತೆ. ಸೊ ಫ್ರೀ ಮಾಕ್ ಚಾಂಪಿಯನ್ಶಿಪ್ ಅನ್ನುವಂಥದ್ದು ಫೆಬ್ರವರಿ 6, 13, 20 ಮತ್ತೆ 27ನೇ ತಾರೀಕು ಇರುತ್ತೆ. ಓಕೆನಾ. ಸೊ ಇನ್ನು ನಿಮ್ಗೆ ಅನ್ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಯಾವ ತರ ಫ್ರೀ ಕಂಟೆಂಟ್ ಅನ್ನುವಂಥದ್ದು ಏನಿರುತ್ತಲ್ಲ ಅದನ್ನ ಅನ್ಲಾಕ್ ಮಾಡ್ಕೋಬಹುದು ಅಂತಂದಾಗ, ಸೊ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅನ್ನುವಂಥದ್ದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಸೈನ್ ಇನ್ ಆಗಿ, ಸೊ ಅಲ್ಲಿ ಕರ್ನಾಟಕ PSC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ಫ್ರೀ ಲೈವ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ದಟ್ ನೀವು ಫ್ರೀ ಲೈವ್ ಕ್ಲಾಸಸ್ ಅನ್ನ ಅಟೆಂಡ್ ಮಾಡ್ಬೋದು. ಸೊ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಕೇಳ್ತಾರೆ, ಏನಂತ ಕೇಳ್ತಾರೆ ಅಂತಂದಾಗ, ಎಂಟರ್ ಯುವರ್ ಇನ್ವೈಟ್ ಕೋಡ್ ಟು ಅನ್ಲಾಕ್ ಯುವರ್ ಫ್ರೀ ಲೈವ್ ಕ್ಲಾಸಸ್ ಅಂತ ಕೇಳ್ತಾರೆ. ಸೊ ಅವಾಗ ನೀವೇನು ಮಾಡಬೇಕು, LSGYT. ಓಕೆ. ಸೊ LSGYT ಅನ್ನುವಂತಹ ಕೋಡ್ ಅನ್ನ ಬಳಸ್ಕೊಂಡ್ರೆ ಸೊ ನಿಮ್ಗೆ ಏನಾಗುತ್ತೆ, ಫ್ರೀ ಲೈವ್ ಕ್ಲಾಸಸ್ ಅನ್ನುವಂಥದ್ದು ಅಪ್ಲೈ ಆಗುತ್ತೆ. ಸೊ ಫ್ರೀ ಆಗಿ ಕ್ಲಾಸಸ್ ಗಳನ್ನ ಕೇಳ್ಬೋದು. ಓಕೆನಾ. ಸೊ ಈ ತರ ಒಂದು ಆಪ್ಷನ್ ಕೂಡ ನಿಮ್ಗೆ ಅನ್ಅಕಾಡೆಮಿ ಆಪ್ ಇಂದ ಸಿಗುತ್ತೆ. ಸೊ ನೀವು ಒಂದು ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದು ನಾನು ಆಲ್ರೆಡಿ ಹೇಳಿದೆ, 1 ತಿಂಗಳಿಗೆ ತಗೋಬೇಕಂತಂದಾಗ 1900 ರೂಪಾಯಿ ಆಗುತ್ತೆ. 3 ತಿಂಗಳಿಗಾದ್ರೆ 4750 ರೂಪಾಯಿ ಆಗುತ್ತೆ. ಅದೇ 6 ತಿಂಗಳಿಗಾದ್ರೆ ಸೊ 8550 ರೂಪಾಯಿ ಆಗುತ್ತೆ. ಅದೇ 1 ವರ್ಷಕ್ಕಾದ್ರೆ 10450 ರೂಪಾಯಿ ಆಗುತ್ತೆ. 2 ವರ್ಷಕ್ಕಾದ್ರೆ 15200 ರೂಪಾಯಿ ಆಗುತ್ತೆ. LSGYT ಅನ್ನುವಂಥದ್ದು ಆವಾಗಲೇ ಹೇಳಿದ್ನಲ್ಲ, ಅದು ಬಂದ್ಬಿಟ್ಟು ರೆಫರಲ್ ಕೋಡು, ಪ್ರೋಮೋ ಕೋಡು. ಸೊ ಈ LSGYT ಅನ್ನುವಂತಹ ರೆಫರಲ್ ಕೋಡ್ ಅನ್ನ ಬಳಸ್ಕೊಂಡು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನಿಮ್ಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ. ಸೊ ನೋಡಿ, 1 ತಿಂಗಳಿಗೆ ಎಷ್ಟಾಗುತ್ತೆ, 1710. ಸೊ 3 ತಿಂಗಳಿಗೆ ಎಷ್ಟಾಗುತ್ತೆ, 4275. 6 ತಿಂಗಳಿಗೆ ಎಷ್ಟಾಗುತ್ತೆ, 7695. ಸೊ 1 ವರ್ಷಕ್ಕೆ ಎಷ್ಟಾಗುತ್ತೆ, 9405. ಸೊ 2 ವರ್ಷಕ್ಕೆ ಎಷ್ಟಾಗುತ್ತೆ, 13680. ನೋಡಿ, 10% ಡಿಸ್ಕೌಂಟ್ ಆಗಿ ಇಷ್ಟನ್ನ ಮಾತ್ರ ನೀವು ಪೇ ಮಾಡ್ಬೇಕಿರುತ್ತೆ. ಸೊ ಆರಾಮಾಗಿ 1 ವರ್ಷಕ್ಕೆ ಏನಾದ್ರು ತಗೊಂಡ್ರೆ 9405 ರೂಪಾಯಿ ಕೊಟ್ಟು ಸೊ ಆರಾಮಾಗಿ ನೀವು ಎಲ್ಲಾ ಕ್ಲಾಸಸ್ ಗಳನ್ನ ಕೇಳ್ಬೋದು. ಸೊ EMI ಆಪ್ಷನ್ ಕೂಡ ಇದೆ. ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸ್ಕೊಂಡು ಸೊ ಕೆಳಗಡೆ ನೋಡಿ EMI ಅನ್ನುವಂತಹ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನೀವು ಇದನ್ನ ಕೂಡ ಅನ್ಲಾಕ್ ಮಾಡಬಹುದು.
ಓಕೆನಾ. ಸೊ ನೋಡಿ, ತುಂಬಾ ಜನ ಕೇಳ್ತಾ ಇದ್ರಿ ಮ್ಯಾಮ್ PSI ಸ್ವಲ್ಪ ನೋಟಿಫಿಕೇಶನ್ ಬಗ್ಗೆ ಹೇಳಿ, ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಒಂದು ಚಿಕ್ಕ ವಿಡಿಯೋ ಅಷ್ಟೇನೆ ಇದು. ಸೊ ಏನ್ ಗೊತ್ತಾ, PSI ನೋಟಿಫಿಕೇಶನ್ ಅನ್ನುವಂಥದ್ದು ಆಲ್ರೆಡಿ ಕಾಲ್ ಆಗಿದೆ. ಸೊ ಎಷ್ಟು ಪೋಸ್ಟ್ಗಳಿಗೆ ಅಂತಂದಾಗ ಸೊ 545 ಅಲ್ವಾ. ಸೊ ಆಲ್ರೆಡಿ PSI ಇದು 545 ಪೋಸ್ಟ್ಗಳಿಗೆ ಕಾಲ್ ಆಗಿದೆ. ಸೊ ಇವಾಗ ಅಪ್ಲೈ ಮಾಡಿ, ಓಕೆನಾ. ಸೊ ಇದನ್ನ ಮಿಸ್ ಮಾಡ್ಕೋಬೇಡಿ. ಸೊ ತುಂಬಾ ಜನಕ್ಕೆ 545 ಪೋಸ್ಟ್ಗಳ PSI ಇದ್ದಲ್ಲಿ ಸೊ ತುಂಬಾ ಜನಕ್ಕೆ ಗೊಂದಲ ಅನ್ನುವಂಥದ್ದಿತ್ತು. ಸೊ ಏನ್ ಗೊಂದಲ ಅಂತಂದಾಗ, ಮ್ಯಾಮ್ PC ಎಕ್ಸಾಮ್ಗೆ ಅಪ್ಲೈ ಮಾಡ್ತಾರಲ್ವಾ, ಆ ತರ ಅಪ್ಲೈ ಮಾಡ್ಕೋಬೇಕಾ ಅಂತ ತುಂಬಾ ಜನ ಕೇಳಿದ್ರು. ಸೊ ಅದು ಇಲ್ಲ ಅಂತ ನಾನು ಆಲ್ರೆಡಿ ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ. ಸೊ ಅದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಅಷ್ಟೇ, ನೋಟಿಫಿಕೇಶನ್ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಮೊದಲೆಲ್ಲ ನೀವು ಯಾವ ತರ PSI ಎಕ್ಸಾಮ್ ಅನ್ನ ಬರೀತಾ ಇದ್ರು, ಸೊ ಅದೇ ತರ ಇವಾಗ ಕೂಡ PSI ಎಕ್ಸಾಮ್ ಅನ್ನುವಂಥದ್ದನ್ನ ಬರೀತೀರಾ. ಸೊ ರೀಜನ್ ವೈಸ್ ಅಪ್ಲೈ ಅನ್ನುವಂಥದ್ದು ಏನೂ ಇಲ್ಲ, ಆಯ್ತಾ. ಸೊ ಮೊದ್ಲು ನೀವು ಏನ್ ಬಂದಿತ್ತು ಅಂತಂದಾಗ, ಸೊ ರೀಜನ್ ವೈಸ್ ಅಪ್ಲೈ ಮಾಡ್ಕೋಬೇಕು ಅನ್ನುವಂಥದ್ದು ಬಂದಿತ್ತು. ಸ್ಟಾರ್ಟಿಂಗ್ 545 ಪೋಸ್ಟ್ಗೆ ಸೊ PSI ಪೋಸ್ಟ್ಗೆ ಕಾಲ್ ಆದಾಗ, ಆದ್ರೆ ಇವಾಗ ಅದು ಕ್ಯಾನ್ಸಲ್ ಆಗಿದೆ. ಸೊ ಮೊದಲು ಯಾವ ತರ ಅಪ್ಲೈ ಮಾಡ್ಕೋತಾ ಇದ್ರಲ್ಲ, ಸೊ ಅಂತಂದಾಗ ಒಂದೇ ಎಕ್ಸಾಮ್ ಇರುತ್ತೆ, ಆಲ್ ಓವರ್ ಸ್ಟೇಟ್, ರೀಜನ್ ವೈಸ್ ಅಂತ ಏನು ಇರೋದಿಲ್ಲ. ಸೊ ನಿಮ್ಮ ರ್ಯಾಂಕಿಂಗ್ ಮೇಲೆ ನಿಮಗೆ ಯಾವ ಪ್ಲೇಸ್ ಅನ್ನುವಂಥದ್ದು ಸಿಗತ್ತೆ, ಓಕೆನಾ. ಸೊ ದಯವಿಟ್ಟು ಇಷ್ಟು ಪೋಸ್ಟ್, ತುಂಬಾ ಪೋಸ್ಟ್ಗಳನ್ನ ಕಾಲ್ ಮಾಡಿದ್ದಾರೆ. ಸೊ ಇಷ್ಟು ಪೋಸ್ಟ್ಗಳು ಕಾಲ್ ಮಾಡಿರುವಂಥದ್ದು ಮೊದಲನೇ ಬಾರಿ. ಸೊ ದಯವಿಟ್ಟು ಅಟೆಂಡ್ ಮಾಡಿ. ಇದರಲ್ಲಿ ಒಂದೇನು ಅಂತಂದಾಗ, ಸೊ 2020ರಲ್ಲಿ ಕ್ಲಿಯರ್ ಮಾಡಿರ್ತಾರಲ್ವಾ ಡಿಗ್ರಿ ಅನ್ನುವಂಥದ್ದು, ಸೊ ಅವರಿಗೆ PSI ಎಕ್ಸಾಮು ಬರೆಯುವಂತಹ ಅವಕಾಶ ಇರಲಿಲ್ಲ, ಹೌದಾ. ಹೌದು. ಸೊ ಇರ್ಲಿಲ್ಲ, ಅದಕ್ಕೋಸ್ಕರ ತುಂಬಾ ಫೈಟ್ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ನಿಮ್ಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ. ಏನು ಅಂತಂದಾಗ ಗುಡ್ ನ್ಯೂಸ್. ಸೊ 2020 ಮತ್ತು 21ನೇ ಸಾಲಿನಲ್ಲಿ ಸೊ 653 SI ಹುದ್ದೆಗಳು ಅನ್ನುವಂಥದ್ದನ್ನ ಬಿಡ್ತಾರೆ. ಯಾವಾಗ? 2020 ಮತ್ತೆ 21ನೇ ಸಾಲಿನಲ್ಲಿ. ಯಾಕೆ ಅಂತಂದಾಗ, ಸೊ 2020ರಲ್ಲಿ ಡಿಗ್ರಿ ಪಾಸ್ ಮಾಡಿರೋರಿಗೆ ಈ ಅವಕಾಶ ಇರಲಿಲ್ಲಲ್ಲ, ಅದಕ್ಕೋಸ್ಕರ, ಓಕೆನಾ. ಸೊ ಅದರಲ್ಲೂ 653 ಪ್ಲಸ್ 545 ಹುದ್ದೆಗಳು ಅಂತಂದಾಗ, ಸೊ ನಿಮಗೆ ನಿಯರ್ಲಿ ಏನಿಲ್ಲ ಅಂತಂದಾಗ 1200 ಮೇಲೆ ಕ್ರಾಸ್ ಆಗುತ್ತೆ. ಸೊ ಈ ಚಾನ್ಸ್ ಅನ್ನ ನೀವು ಮಿಸ್ ಮಾಡ್ಕೋಬಾರದು, ಹೌದಾ. ಹೌದು, ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ, ಆಯ್ತಾ. ಸೊ ನೋಡಿ, ಇದಕ್ಕೆ ಏನ ಇದು ಅಂತಂದಾಗ, ಸೊ DGP ಅವರು, ಸೊ ಕರ್ನಾಟಕ DGP ಅವರು ಒಂದು ಟ್ವಿಟರ್ನ ಮೂಲಕ ಒಂದು ಟ್ವೀಟ್ ಅನ್ನುವಂಥದ್ದನ್ನ ಮಾಡಿದ್ದಾರೆ. ಸೊ ಏನ್ ಮಾಡಿದ್ದಾರೆ, ವಿ ಆರ್ ರೆಕ್ಯೂಟಿಂಗ್ ಮೋರ್, one more notification for PSI recruitment with cut-off date as 1/4/21 will be notified on 22/2/21. watch for this space ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿದ್ದಾರೆ. ಸೊ ಇದರ ಅರ್ಥ ಏನು ಅಂತಂದಾಗ, ಸೊ ತುಂಬಾ ಜನ ಮಿಸ್ ಮಾಡ್ಕೊಂಡಿದ್ವಿ. ಸೊ ಒನ್ ಮೋರ್ ನೋಟಿಫಿಕೇಶನ್ ಅನ್ನುವಂಥದ್ದು, ಇನ್ನೊಂದು ನೋಟಿಫಿಕೇಶನ್ ಅನ್ನುವಂಥದ್ದನ್ನ ಸೊ ಬಿಡ್ತೀವಿ ಅನ್ನುವಂಥದ್ದು ಸೊ DGP, ಕರ್ನಾಟಕದ DGP ಅವರು ಟ್ವೀಟ್ ಮಾಡಿದ್ದಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಅಂತಂದ್ರೆ ಅವ್ರು ಟ್ವೀಟ್ ಮಾಡಿದ್ದಾರೆ ಅಂತಂದಾಗ ಸೊ PSI ಅನ್ನುವಂಥದ್ದು ಕಾಲ್ ಆಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರಾದ್ರೂ PSI ಎಕ್ಸಾಮ್ಗೆ ಸೊ ಪ್ರಿಪ್ರೇಷನ್ ಅನ್ನುವಂಥದ್ದನ್ನ ಸ್ಟಾರ್ಟ್ ಮಾಡಿದ್ರೆ ಅಥವಾ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ, ಸೊ ಇವತ್ತಿಂದ ಇದು ರೈಟ್ ಟೈಮು. ಸೊ ಇನ್ನ ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಇವತ್ತಿಂದ ಪ್ರಿಪ್ರೇಷನ್ ಅನ್ನುವಂಥದ್ದನ್ನ ಸ್ಟಾರ್ಟ್ ಮಾಡಿ. ಇವಾಗ 545 ಪೋಸ್ಟ್ಗಳು ಏನಿದೆಯಲ್ಲ, ಸೊ ಅದಕ್ಕೂ ಕೂಡ ಅಪ್ಲೈ ಮಾಡಿ. ಸೊ ಮುಂದಕ್ಕೆ 653 ಪೋಸ್ಟ್ಗಳು SI ಹುದ್ದೆಗಳು ಅನ್ನುವಂಥದ್ದು ಬರುತ್ತೆ. ಸೊ ಅದಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಇದನ್ನ ಮಿಸ್ ಮಾಡ್ಕೋಬೇಡಿ. ಸೊ ತುಂಬಾ ಜನ ಕೇಳ್ತಾ ಇದ್ರಿ, ಮ್ಯಾಮ್ PSI ಇದು ಒಂದ್ ಸ್ವಲ್ಪ ಪ್ಯಾಟರ್ನ್ ಹೇಳಿ ಅಂತ ಹೇಳ್ಬಿಟ್ಟು. ಸೊ PSI ಇದು ಪ್ಯಾಟರ್ನ್ ಹೇಳೋದಾದ್ರೆ, ಸೊ ಫಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಇರುತ್ತೆ, ಆಯ್ತಾ. ಸೊ PSI ಪ್ಯಾಟರ್ನ್ ಏನು ಅಂತಂದಾಗ, ಫಸ್ಟ್ ಬಂದ್ಬಿಟ್ಟು ಫಿಸಿಕಲ್ ಟೆಸ್ಟ್ ಅಂತ ಹೇಳ್ಬಿಟ್ಟಿರುತ್ತೆ. ಸೊ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನಿರುತ್ತೆ ಅಂತಂದಾಗ ರಿಟನ್ ಎಕ್ಸಾಮ್ ಅನ್ನುವಂಥದ್ದು ಇರುತ್ತೆ. ಸೊ ತುಂಬಾ ದಿವಸಕ್ಕೆ ಮುಂಚೆ ಅಂತಂದಾಗ 2 ವರ್ಷಕ್ಕೆ ಮುಂಚೆ ಅಥವಾ 1 ವರ್ಷಕ್ಕೆ ಮುಂಚೆ ಅವ್ರಿಗೆ ಇಂಟರ್ವ್ಯೂ ಕೂಡ ಇತ್ತು. ಸೊ ಅದಾದ ನಂತರ ಯಾವುದೇ ತರ ಇಂಟರ್ವ್ಯೂ ಇಲ್ಲ. ಸೊ ಡೈರೆಕ್ಟ್ ಆಗಿ ರಿಟರ್ನ್ ಎಕ್ಸಾಮಿನ ಮೂಲಕ ಸೊ PSI ಅನ್ನುವಂಥದ್ದನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಫಸ್ಟ್ ಆಫ್ ಆಲ್ ನೋಡೋದಾದ್ರೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಸೊ ಫಿಸಿಕಲ್ ಟೆಸ್ಟ್ ಹುಡುಗಿರಿಗೆ ಸಪ್ರೇಟು, ಹುಡುಗರಿಗೆ ಸಪ್ರೇಟ್ ಇರುತ್ತೆ. ಸೊ ಇದರಲ್ಲಿ 3 ಇದಿರುತ್ತೆ. ಒಂದು ಬಂದ್ಬಿಟ್ಟು ರನ್ನಿಂಗ್ ಇರುತ್ತೆ, ಆಯ್ತಾ. ಸೊ ರನ್ನಿಂಗ್ ಇರುತ್ತೆ. ಸೊ ಅದ್ರ ಜೊತೆ ನೆಕ್ಸ್ಟ್ ಏನಿರುತ್ತೆ ಅಂತಂದಾಗ, ನೀವು ರನ್ನಿಂಗ್ ಅನ್ನುವಂಥದ್ದನ್ನ ಕ್ಲಿಯರ್ ಮಾಡಿದ್ರೆ, ಸೊ ರನ್ನಿಂಗ್ ಅನ್ನುವಂಥದ್ದು ಕ್ಲಿಯರ್ ಆದ್ರೆ, ಸೊ ನೆಕ್ಸ್ಟ್ ನಿಮ್ಗೆ ಏನಿರುತ್ತೆ, ಲಾಂಗ್ ಜಂಪು ಮತ್ತೆ ಹೈ ಜಂಪ್ ಇರುತ್ತೆ. ಬಿಕಾಸ್ ಇದು ನಾನು ಯಾಕೆ ಎಷ್ಟೆಷ್ಟು ಅಂತ ಹೇಳ್ತಿಲ್ಲ ಅಂತಂದ್ರೆ, ಸೊ ನಿಮ್ಗೊಂದು ಐಡಿಯಾಗೋಸ್ಕರ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸೊ ಒಂದ್ಸತಿ ವೆಬ್ಸೈಟ್ ಹೋಗಿ ನೋಡಿ, ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಲಾಂಗ್ ಜಂಪು ಮತ್ತೆ ಹೈ ಜಂಪ್ ಇರುತ್ತೆ. ಹೊಸದಾಗಿ ಬರೀತಿರ್ತೀರಲ್ವಾ, ಏನು ಐಡಿಯಾ ಇಲ್ದಿದ್ದವ್ರಿಗೆ ಈ ಮಾಹಿತಿ, ಓಕೆನಾ. ಸೊ ಈ ಲಾಂಗ್ ಜಂಪ್ ಮತ್ತೆ ಹೈ ಜಂಪ್ ಇರುತ್ತೆ, ಅದ್ರ ಜೊತೆ ಶಾರ್ಟ್ ಪುಟ್ ಅನ್ನುವಂಥದ್ದು ಇರುತ್ತೆ.
ಆಯ್ತಾ. ಸೊ ಇದರಲ್ಲಿ ನೋಡಿ ರನ್ನಿಂಗ್ ಅನ್ನುವಂಥದ್ದು ಸೊ ಅಂತಂದಾಗ ಹುಡುಗಿರ್ಗಾದ್ರೆ 1 ರೌಂಡ್ ಇರುತ್ತೆ, ಸೊ ಹುಡುಗರಿಗಾದ್ರೆ 4 ರೌಂಡ್ಗಳನ್ನ ಓಡಬೇಕಾಗತ್ತೆ. ಸೊ ಆ ರನ್ನಿಂಗ್ ಅನ್ನುವಂಥದ್ದು ಕ್ಲಿಯರ್ ಆದ್ರೆ, ರನ್ನಿಂಗ್ ಬಂದ್ಬಿಟ್ಟು ಒಂದೇ ಚಾನ್ಸ್ ಇರುತ್ತೆ. ರನ್ನಿಂಗ್ ಅನ್ನುವಂಥದ್ದು ಕ್ಲಿಯರ್ ಆದಾಗ ಸೊ ಲಾಂಗ್ ಜಂಪ್ ಮತ್ತೆ ಐ ಜಂಪ್ ಇರುತ್ತೆ. ಸೊ ಈ ಲಾಂಗ್ ಜಂಪು ಐ ಜಂಪು ಎರಡೂ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ. ಸೊ ನೀವು ಲಾಂಗ್ ಜಂಪ್ ಆದ್ರೂ ಮಾಡ್ಬೋದು, ಐ ಜಂಪ್ ಆದ್ರೂ ಮಾಡ್ಬೋದು. ಸೊ ಲಾಂಗ್ ಜಂಪ್ಗೆ 3 ಚಾನ್ಸಸ್ ಇರುತ್ತೆ, ಮತ್ತೆ ಐ ಜಂಪ್ಗೆ 3 ಚಾನ್ಸಸ್ ಇರುತ್ತೆ. ಲಾಂಗ್ ಜಂಪ್ ಆದ್ರೂ ಮಾಡಿ, ಐ ಜಂಪ್ ಆದ್ರೂ ಮಾಡಿ, ಓಕೆನಾ. ಸೊ ಇದರಲ್ಲಿ ಕ್ಲಿಯರ್ ಆಗಿದ್ದಾದ್ಮೇಲೆ ಲಾಸ್ಟ್ಗೆ ಶಾರ್ಟ್ ಪುಟ್ ಅನ್ನುವಂಥದ್ದು ಇರುತ್ತೆ. ಶಾರ್ಟ್ ಪುಟ್ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಸೊ ಶಾರ್ಟ್ ಪುಟ್ ಅನ್ನುವಂಥದ್ದು ಕ್ಲಿಯರ್ ಆದ್ಮೇಲೆ ಸೊ ನಿಮ್ಮ ಹೈಟ್ ನೋಡ್ತಾರೆ, ಆಯ್ತಾ. ಸೊ ಹುಡುಗರಿಗಾದ್ರೆ ಹೈಟ್ ಅನ್ನ ನೋಡ್ತಾರೆ ಮತ್ತೆ ಚೆಸ್ಟ್ ಅನ್ನ ನೋಡ್ತಾರೆ. ಸೊ ಹುಡುಗಿರ್ಗಾದ್ರೆ ಹೈಟ್ ಅನ್ನ ನೋಡ್ತಾರೆ ಮತ್ತೆ ವೆಯ್ಟ್ ಅನ್ನ ನೋಡ್ತಾರೆ, ಓಕೆನಾ. ಸೊ ಇವೆಲ್ಲ ಕ್ಲಿಯರ್ ಆದಾಗ ನಿಮ್ಮ ಫಿಸಿಕಲ್ ಟೆಸ್ಟ್ ಅನ್ನುವಂಥದ್ದು ಕ್ವಾಲಿಫೈ ಆಗುತ್ತೆ. ಸೊ ಫಿಸಿಕಲ್ ಟೆಸ್ಟ್ ಅನ್ನುವಂಥದ್ದು ಕ್ವಾಲಿಫೈ ಆದ್ಮೇಲೆ ನಿಮ್ಗೆ ಏನಿರುತ್ತೆ, ರಿಟರ್ನ್ ಎಕ್ಸಾಮ್ ಅನ್ನುವಂಥದ್ದು ಇರುತ್ತೆ, ಆಯ್ತಾ. ಸೊ ರಿಟರ್ನ್ ಎಕ್ಸಾಮ್ ಅನ್ನುವಂಥದ್ದು ಇರುತ್ತೆ. ಸೊ ಈ ರಿಟರ್ನ್ ಎಕ್ಸಾಮು ಎಷ್ಟು ಇರುತ್ತೆ, ಯಾವ ತರ ಇರುತ್ತೆ ಅಂತಂದಾಗ, ರಿಟರ್ನ್ ಎಕ್ಸಾಮ್ ಅಲ್ಲಿ 2 ಪೇಪರ್ಗಳು ಇರ್ತವೆ, 2 ಪೇಪರ್ಸ್, 2 ಪತ್ರಿಕೆಗಳು ಇರ್ತವೆ. ಸೊ ಅದರಲ್ಲಿ ಮೊದಲನೇ ಪತ್ರಿಕೆ ಯಾವುದು ಅಂತಂದಾಗ ಸೊ ಇದಿರುತ್ತೆ ಅಂತಂದಾಗ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಸೊ ನೋಡಿ ಪೇಪರ್ 1 ಅಂತ ಹೇಳ್ಬಿಟ್ಟು ಕರಿತೀವಿ. ಪತ್ರಿಕೆ 1 ಬಂದ್ಬಿಟ್ಟು ಡಿಸ್ಕ್ರಿಪ್ಟಿವ್ ಇರುತ್ತೆ, ಆಯ್ತಾ. ಡಿಸ್ಕ್ರಿಪ್ಟಿವ್ ಅಂತಂದಾಗ ವಿವರಣಾತ್ಮಕ, ಆಯ್ತಾ. ಸೊ ವಿವರಣಾತ್ಮಕ ಪತ್ರಿಕೆ ಆಗಿರುತ್ತೆ ಮೊದಲನೇ ಪೇಪರ್. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ 50 ಮಾರ್ಕ್ಸ್ಗಳಿರುತ್ತೆ, ಆಯ್ತಾ. ಸೊ ಇದರಲ್ಲಿ ಏನೇನಿರುತ್ತೆ ಅಂತಂದಾಗ ಸೊ 50 ಮಾರ್ಕ್ಸ್ಗಳಲ್ಲಿ ಬಂದ್ಬಿಟ್ಟು ಇಲ್ಲಿ ಬರಿತೀನಿ ನೋಡಿ, 50 ಮಾರ್ಕ್ಸ್ಗಳಿರುತ್ತೆ ಮೊದಲನೇ ಪೇಪರಲ್ಲಿ, ಪೇಪರ್ 1 ಅಲ್ಲಿ. ಸೊ ಅದ್ರಲ್ಲಿ ನೋಡೋದಾದ್ರೆ ಸೊ ಎಸ್ಸೆ ಪ್ರಬಂಧ ಅನ್ನುವಂಥದ್ದು ಬಂದ್ಬಿಟ್ಟು ಇರುತ್ತೆ, ಆಯ್ತಾ. ಸೊ ಪ್ರಬಂಧ ಎಷ್ಟಕ್ಕಿರುತ್ತೆ ಅಂತಂದಾಗ 20 ಅಂಕಗಳಿಗಿರುತ್ತೆ, ಆಯ್ತಾ. ಸೊ ಅದ್ರ ಜೊತೆ ನಿಮ್ಗೆ ಪ್ರಿಸೈಸ್ ರೈಟಿಂಗ್ ಇರುತ್ತೆ. ಸೊ ಈ ಪ್ರಿಸೈಸ್ ಅನ್ನುವಂಥದ್ದು ಬಂದ್ಬಿಟ್ಟು ನಿಮ್ಗೆ 10 ಅಂಕಗಳಿಗಿರುತ್ತೆ. ಸೊ ಇದ್ರ ಜೊತೆ ಟ್ರಾನ್ಸ್ಲೇಷನ್ ಅನ್ನುವಂಥದ್ದು ಇರುತ್ತೆ, ಆಯ್ತಾ. ಸೊ ಈ ಟ್ರಾನ್ಸ್ಲೇಷನ್ ಅನ್ನುವಂಥದ್ದು ಇದ್ರಲ್ಲಿ 2 ಕ್ವಶನ್ ಬಂದಿರುತ್ತೆ. ಒಂದು ಬಂದ್ಬಿಟ್ಟು ಕನ್ನಡದಿಂದ ಸೊ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುವಂಥದ್ದು, ಓಕೆ. ಸೊ ಇನ್ನೊಂದು ಬಂದ್ಬಿಟ್ಟು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಂಥದ್ದು, ಆಯ್ತಾ. ಸೊ ಪ್ರತಿಯೊಂದು 10 ಮಾರ್ಕ್ಸು ಅಂತಂದಾಗ 20 ಅಂಕಗಳಾಗುತ್ತೆ. ಸೊ ಟೋಟಲ್ 50 ಅಂಕಗಳಿರುತ್ತೆ. ಇದು 10 ಅಂಕ, ಸೊ ಇದು 10 ಅಂಕ. ಸೊ ಟೋಟಲ್ ಎಷ್ಟಾಯ್ತು, 50 ಅಂಕಗಳಿರುತ್ತೆ ಫಸ್ಟ್ ಪೇಪರ್ ಅಲ್ಲಿ. ಸೊ ಸೆಕೆಂಡ್ ಪೇಪರ್ ನೋಡೋದಾದ್ರೆ ಓಕೆ. ಸೊ ಪೇಪರ್ 2, ಸೊ ಪೇಪರ್ 2 ನೋಡೋದಾದ್ರೆ ಇದು ಬಂದ್ಬಿಟ್ಟು MCQs ಇರುತ್ತೆ, ಆಯ್ತಾ. ಸೊ ಅಂತಂದ್ರೆ ಏನಿರುತ್ತೆ ಅಂತಂದಾಗ ಒಂದು ಕ್ವೆಶನ್ ಇರುತ್ತೆ, 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಪೇಪರ್ 2 ಅಲ್ಲಿ MCQs ಇರುತ್ತಲ್ಲ, ಸೊ ಇದು ಬಂದ್ಬಿಟ್ಟು ನಿಮ್ಗೆ 150 ಅಂಕಗಳಿಗಿರುತ್ತೆ. ಸೊ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಸೊ 150 ಅಂಕಗಳಿಗಿರುತ್ತೆ ಅಂತಂದಾಗ 100 ಪ್ರಶ್ನೆಗಳಿರುತ್ತೆ. ಸೊ ಪ್ರತಿಯೊಂದು ಪ್ರಶ್ನೆಗೆ 1.5 ಮಾರ್ಕ್ಸ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ 150 ಅಂಕಗಳಿಗಿರುತ್ತೆ ವಿತ್ ನೆಗೆಟಿವ್ ಮಾರ್ಕಿಂಗ್ ಅನ್ನುವಂಥದ್ದು ನಿಮ್ಗೆ ನೆನಪಿರ್ಬೇಕಾಗತ್ತೆ. ಸೊ ಇವೆರಡರಲ್ಲಿ ನಿಮ್ಗೆ ಸ್ಕೋರ್ ಆದಾಗ ಲಾಸ್ಟ್ ಅಲ್ಲಿ ಪ್ರಾವಿಷನಲ್ ಲಿಸ್ಟ್ ಅಂತ ಬಿಡ್ತಾರೆ. ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ ಇರುತ್ತೆ, ಅದೆಲ್ಲ ಆದ್ಮೇಲೆ ನಿಮ್ಗೆ ಪೋಸ್ಟಿಂಗ್ ಅನ್ನುವಂಥದ್ದು ಬರುತ್ತೆ. ಸೊ PSI ಅನ್ನುವಂಥದ್ದು ಪ್ಯಾಟ್ರನ್ ಈ ತರ ಇದೆ, ಓಕೆನಾ. ಸೊ ತುಂಬಾ ಜನ ಕೇಳಿದ್ರಿ 2020 ಪಾಸ್ಡ್ ಔಟ್ ಆಗಿರುವಂತವ್ರು ಮ್ಯಾಮ್ ಅದೊಂದು ಸ್ವಲ್ಪ ಹೇಳಿ ಅಂತ, ಅದಕ್ಕೋಸ್ಕರ ಸಿಂಪಲ್ ಆಗಿ ಸ್ವಲ್ಪ ಬೇಸಿಕ್ ಹೇಳಿದೆ ಅಷ್ಟೇ. ಸೊ ಇನ್ನೇನಾದ್ರು ಡೌಟ್ ಇದ್ರೆ ನಂದು ಆಲ್ರೆಡಿ ವಿಡಿಯೋಸ್ ಮಾಡಿ ಬಿಟ್ಟಿದ್ದೀನಿ, ಸೊ ಅದರಲ್ಲಿ ನೋಡಿ, ಓಕೆನಾ. ಸೊ 545 ಪೋಸ್ಟ್ಗೂ ಅಪ್ಲೈ ಮಾಡಿ. ಸೊ 2020ರಲ್ಲಿ ಪಾಸ್ ಆಗಿರೋರಿಗೆ ಇದಾಗೋದಿಲ್ಲ. ಸೊ ನೆಕ್ಸ್ಟ್ ಯಾವ್ದಕ್ಕೆ ಅಪ್ಲೈ ಮಾಡ್ಬೋದು ಅಂತಂದಾಗ ನೋಡಿ, ನಾನು ಹೇಳ್ದಂಗೆ 643 ಪೋಸ್ಟ್ ಅನ್ನುವಂಥದ್ದು ಕಾಲ್ ಆಗ್ತಾ ಇದೆ. ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು, 643 ಸಮಥಿಂಗ್ ನಿಯರ್ಲಿ, ಓಕೆನಾ. ಸೊ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಸೊ 1 ಸೆಕೆಂಡ್, 653 ಸಾರಿ. ಸೊ 653 ಪೋಸ್ಟ್ ಅನ್ನುವಂಥದ್ದು ಕಾಲ್ ಆಗ್ತಾ ಇದೆ, ಇದಕ್ಕೆ ನೀವು ಅಪ್ಲೈ ಮಾಡ್ಕೋಬಹುದು, ಓಕೆನಾ. ಸೊ PSIಗೆ ಅಂತ ಪ್ರಿಪೇರ್ ಆಗ್ತಾ ಇದ್ರೆ ಈ ಸತಿ ಅಂತೂ ನೀವು ಕ್ರ್ಯಾಕ್ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ, ಬಿಕಾಸ್ ಇಷ್ಟು ಪೋಸ್ಟ್ ಅನ್ನುವಂಥದ್ದು ಯಾವಾಗಲೂ ಕಾಲ್ ಮಾಡಿಲ್ಲ. ಸೊ ಈ ಸತಿ PSI ಕ್ರ್ಯಾಕ್ ಮಾಡ್ಲಿಕ್ಕೆ ಇದು ಒಳ್ಳೆಯ ಅವಕಾಶ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಬಳಸ್ಕೊಳ್ಳಿ. ಸೊ ಆಲ್ರೆಡಿ 545 ಪೋಸ್ಟ್ಗೆ ಅಪ್ಲಿಕೇಶನ್ ಅನ್ನುವಂಥದ್ದು ಬಿಟ್ಟಿದ್ದಾರೆ. ಸೊ ಆಲ್ರೆಡಿ ಯಾರಾದ್ರೂ ತುಂಬಿಲ್ಲ ಅಂತಂದ್ರೆ ಅಪ್ಲಿಕೇಶನ್ ಅನ್ನ ಸೊ ತುಂಬಲಿಕ್ಕೆ ಸ್ಟಾರ್ಟ್ ಮಾಡಿ, ಓಕೆನಾ. ಸೊ ಆಲ್ ದ ಬೆಸ್ಟ್, ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್.
ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನುವಂಥದ್ದನ್ನ ಹಾಕಿ, ಸೊ ದಟ್ ನಾನು ನಿಮಗೆ ಡೌಟ್ಸ್ ಅನ್ನುವಂಥದ್ದನ್ನ ಕ್ಲಿಯರ್ ಮಾಡ್ತೀನಿ. ಅಥವಾ ಇನ್ನೂ ಜಾಸ್ತಿ ಡೌಟ್ಸ್ ಏನಾದರೂ ಇದ್ದಾಗ ನಾನು ಕಮೆಂಟ್ ನೋಡಿಲ್ಲ ಅಂತಂದ್ರೆ ಸೊ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಟೆಲಿಗ್ರಾಮ್ ಲಿಂಕ್ ಇದೆ. ಸೊ ಆ ಟೆಲಿಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರಿಪ್ಷನ್ ಅದಕ್ಕೆ ಜಾಯಿನ್ ಆಗಿ. ಸೊ ಅಲ್ಲಿ ನಿಮಗೆ ಎಲ್ಲ ಎಜುಕೇಟರ್ಸ್ ಇರ್ತಾರೆ. ಸೊ ಅಲ್ಲಿ ನೀವು ಡೌಟ್ಗಳನ್ನ ಕೇಳ್ಬೋದು. ಓಕೆನಾ? ಸೊ ಅನ್ಅಕಾಡೆಮಿಗೆ ಇನ್ನು ಹೆಚ್ಚು ಇನ್ಫಾರ್ಮೇಶನ್ ಅಥವಾ ಬ್ಯಾಚ್ ಕೋರ್ಸ್ಗಳು ಬೇಕು ಅಂತಂದಾಗ ಸೊ ನೋಡಿ LSGYT ಅನ್ನುವಂಥದ್ದು ರೆಫರಲ್ ಕೋಡ್ ಆಗಿದೆ. ಸೊ ಈ LSGYT ಅನ್ನುವಂತಹ ರೆಫರಲ್ ಕೋಡ್ ಅನ್ನ ಬಳಸಿ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದನ್ನ ತಗೊಳ್ಳೋದ್ರಿಂದ 10% ವಿನಾಯಿತಿ ಅನ್ನುವಂಥದ್ದು ಇದೆ. ಓಕೆನಾ? ಸೊ ನೋಡಿ ಇದು ಒಂದು ಬೆಸ್ಟ್ ಆಪ್ಷನ್ ನಿಮಗೆ. ಯಾಕೆ ಅಂತಂದಾಗ 1 ವರ್ಷಕ್ಕೆ 9,405 ರೂಪಾಯಿಗೆ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಬಿಕಾಸ್ ನಾನು ಕೇಳ್ಪಟ್ಟೆ ಏನು ಅಂತಂದಾಗ ಸೊ 3 ತಿಂಗಳಿಗೆ ಸೊ 18,000 ಇದೆ ಬೆಂಗಳೂರಲ್ಲಿ ನೋಡೋದಾದ್ರೆ. ಸೊ 3 ತಿಂಗಳಿಗೆಲ್ಲ 18,000 ಇದೆ. ಅದು ಕೂಡ ಒಂದ್ಸತಿ ಕ್ಲಾಸ್ ಮಿಸ್ ಮಾಡಿದ್ರೆ ಸೊ ಮತ್ತೆ ಅವ್ರು ಕ್ಲಾಸ್ ಮಾಡೋದಿಲ್ಲ. ಆದ್ರೆ ಅನ್ಅಕಾಡೆಮಿಯಲ್ಲಿ ನಿಮ್ಗೆ ಆ ಥರ ಆಪ್ಷನ್ ಇರೋದಿಲ್ಲ. ಸೊ 1 ವರ್ಷ ಯಾವ ಕ್ಲಾಸಸ್ ಆದ್ರೂ ಕೇಳ್ಬೋದು, ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ PDF ಅನ್ನುವಂಥದ್ದು ಸಿಗುತ್ತೆ. ಎಲ್ಲಾ ಕ್ಲಾಸ್ಗಳನ್ನ ಆಮೇಲೆ ಬೇಕಾದ್ರೂ ಕೂಡ ನೀವು ಕೇಳ್ಬೋದು. ಓಕೆನಾ? ಸೊ ಈ ಒಂದು ಆಪ್ಷನ್ ಅನ್ನ ಸೊ ನಿಮ್ಗೆ ಎಲ್ಲೂ ಕೊಡ್ತಾ ಇಲ್ಲ. ಇದು ತುಂಬಾ ಕಡಿಮೆ ದುಡ್ಡಿಗೆ ಸಿಗ್ತಾ ಇದೆ. ನಿಜವಾಗ್ಲೂ ಇದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು LSGYT ಅನ್ನುವಂತಹ ಕೋಡನ್ನು ಬಳಸಿ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದನ್ನ ತಗೊಳ್ಳುವಂಥದ್ದು ಮರಿಬೇಡಿ. ಸೊ ದಟ್ ನಿಮಗೆ 10% ವಿನಾಯಿತಿ ಅನ್ನುವಂಥದ್ದು ಸಿಗುತ್ತೆ. ಓಕೆ? ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು.